ಕೆಲವು ನಾಯಕರು ಅಧಿಕಾರದಿಂದ ನೆನಪಾಗ್ತಾರೆ, ಕೆಲವು ನಾಯಕರು ಹೋರಾಟದಿಂದ ಇತಿಹಾಸವಾಗ್ತಾರೆ. ಇಂದು ಮತ್ತೆ ಕಾವೇರಿದೆ. ನೀರಿಗಾಗಿ ರೈತರು ಬೀದಿಗಿಳಿದಿದ್ದಾರೆ. ಕರ್ನಾಟಕ ತನ್ನ ಹಕ್ಕಿಗಾಗಿ ಧ್ವನಿ ಎತ್ತುತ್ತಿದೆ. ಇಂತಹ ಕ್ಷಣದಲ್ಲಿ ಕನ್ನಡಿಗರ ನೆನಪಿಗೆ ಅನಿವಾರ್ಯವಾಗಿ ಬರುವ ಹೆಸರು ಸಾರೆಕೊಪ್ಪ ಬಂಗಾರಪ್ಪ. ಅದು 1991 ಕಾವೇರಿ ಟ್ರಿಬ್ಯುನಲ್ ತಮಿಳುನಾಡಿಗೆ 205 ಟಿಎಂಸಿ ನೀರು ಬಿಡುವಂತೆ ಮಧ್ಯಂತರ ಆದೇಶ ನೀಡಿತು. ಆದರೆ ಆಗಿನ ಮುಖ್ಯಮಂತ್ರಿ ಬಂಗಾರಪ್ಪ ಒಂದು ಮಾತು ಹೇಳಿದರು. ಮೊದಲು ನಮ್ಮ ರೈತರ ಹಕ್ಕು, ನಂತರ ಉಳಿದದ್ದು ಎಂದು ಅವರು ಸುಗ್ರೀವಾಜ್ಞೆಯನ್ನೇ ಹೊರಡಿಸಿದರು. ಡ್ಯಾಂಗಳಲ್ಲಿದ್ದ ನೀರನ್ನು ರಾಜ್ಯದ ರೈತರಿಗಾಗಿ ಸಂರಕ್ಷಿಸುವಂತೆ ಅಧಿಕಾರಿಗಳಿಗೆ ಕಟ್ಟಪ್ಪಣೆ ನೀಡಿದರು. ಈ ನಡುವೆ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುವ ತನ್ನ ಆದೇಶವನ್ನು ಗೆಜೆಟ್ ನಲ್ಲಿ ಪ್ರಕಟಿಸಿತು. ಇದರಿಂದ ಕನ್ನಡಿಗರು ರೊಚ್ಚಿಗೆದ್ದರು. ರಾಜ್ಯಾದ್ಯಂತ ಆಕ್ರೋಶ ಸ್ಫೋಟವಾಯಿತು. ಪರಿಣಾಮ ಕರ್ನಾಟಕ ಬಂದ್, ರಾಜ್ಯ ಸ್ತಬ್ಧವಾಯಿತು. ಬೆಂಗಳೂರಿನ ಬೀದಿಗಳಲ್ಲಿ ಬೆಂಕಿಯ ಜ್ವಾಲೆ, ಹೊಗೆ, ಉದ್ವಿಗ್ನತೆ. ಆ ದಿನ ಸುದ್ದಿಗಾಗಿ ತೆರಳಿದ್ದ ಪತ್ರಕರ್ತರಿಗೂ ಜೀವದ ಭಯ ಕಾಡಿತ್ತು. ರಾಜಾಜಿನಗರದ ರಸ್ತೆಗಳಲ್ಲಿ ಕಲ್ಲು, ಗಾಜಿನ ಚೂರುಗಳು, ಪೆಟ್ರೋಲ್ ಬಾಟಲಿಗಳ ದಾಳಿ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಜೀವಪಾಣಕ್ಕಿಳಿದಿದ್ದರು. ಈ ಹೋರಾಟದಲ್ಲಿ ಹಿಂಸೆಯ ಕರಾಳ ಮುಖವೂ ಕಾಣಿಸಿಕೊಂಡಿತು. ಜೀವ ಹಾನಿಯೂ ಆಯಿತು. ಸಾವಿರಾರು ಜನರು ತಮ್ಮ ಮನೆಗಳನ್ನು ತೊರೆದು ರಾಜ್ಯ ಬಿಟ್ಟರು. ಈ ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ನೋವಿನ ಅಧ್ಯಾಯಗಳಲ್ಲಿ ಒಂದು. ಆದರೆ ಈ ಎಲ್ಲ ಟೀಕೆ, ಒತ್ತಡಗಳ ನಡುವೆಯೂ ಬಂಗಾರಪ್ಪ ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ರೈತರ ತಂಟೆಗೆ ಬಂದರೆ ನಿಮ್ಮ ಮನೆ ಬಳಿಯ ಗೂಟ ತೆಗೆದು ಹೊಡೆಯಿರಿ, ರೈತರಿಲ್ಲದೆ ಯಾವ ಸರ್ಕಾರವೂ ಇಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧವೇ ಆರ್ಭಟಿಸಿದ್ದರು. ಈ ಮಾತು ಇಂದಿಗೂ ರೈತರ ಕಿವಿಯಲ್ಲಿ ಮೊಳಗುತ್ತದೆ. ಕೆಲವರು ಅವರನ್ನು ರಾಜಕಾರಣಿ ಎಂದರು, ಕೆಲವರು ಹೋರಾಟಗಾರ ಎಂದರು. ಆದರೆ ಮಂಡ್ಯದ ಜನರು ಇಂದಿಗೂ ಹೇಳುವುದು ಒಂದೇ, ನಿಜವಾದ ಗಂಡ್ಸು ಬಂಗಾರಪ್ಪ. ಕಾವೇರಿ ವಿವಾದ ಮತ್ತೆ ಕಾವೇರಿದ ಈ ಹೊತ್ತಿನಲ್ಲಿ ಇತಿಹಾಸ ಮತ್ತೊಮ್ಮೆ ಆ ಹೆಸರನ್ನು ನೆನಪಿಸುತ್ತಿದೆ. ಏಕೆಂದರೆ ಅಧಿಕಾರದ ಕುರ್ಚಿಗಿಂತ ನೆಲ ಜಲದ ಹಕ್ಕನ್ನು ದೊಡ್ಡದು ಎಂದು ನಂಬಿದ ನಾಯಕರು ಇತಿಹಾಸದಲ್ಲಿ ಎಂದಿಗೂ ಮರೆಯಾಗುವುದಿಲ್ಲ. ವಂದನೆಗಳು.